ಇನ್ನು ಕೊಡಗಿನಲ್ಲಿ ಭೂ ಪರಿವರ್ತನೆ ನೆಪದಲ್ಲಿ ಬೆಟ್ಟವನ್ನೇ ಕೊರೆದು ಬಿಟ್ರ ಅಧಿಕಾರಿಗಳು ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದ್ದಾವೆ. ಜೆಸಿಬಿ ಭಾರಿ ಯಂತ್ರಗಳಿಂದ ಬೆಟ್ಟ ಸಮತಟ್ಟು ಮಾಡಿರತಕ್ಕಂಥ ಆರೋಪ ಈಗ ಕೊಡಗಲ್ಲಿ ಕೇಳಿ ಬರ್ತಾ ಇದೆ. ಕೊಡಗು ಜಿಲ್ಲೆ ಮಡಿಕೇರಿಯ ಕೆ ನಡುಗುಡಿ ಗ್ರಾಮದಲ್ಲಿ ಈಗ ಆತಂಕ ವ್ಯಕ್ತ ಆಗಿದೆ. ಗ್ರಾಮದ ಜನರಲ್ಲಿ ಭೂಕುಸಿತ ಹಾಗೂ ಪರಿಸರದ ಹಾನಿಯ ಭೀತಿ, ಅಗತ್ಯ ಅನುಮತಿ ಪಡೆಯದೆ ಕಾಮಗಾರಿ ನಡೆಸಲಾಗ್ತಿದೆ ಅಂತ ದೂರ್ತಾ ಇದ್ದಾರೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಕಾಮಗಾರಿ ಬಗ್ಗೆ ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ತಕ್ಷಣ ಸ್ಥಗಿತಗೊಳಿಸಬೇಕು ಅಂತ ಈಗ ಒತ್ತಾಯ ಮಾಡಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬೇಕು ಅಂತ ಆಗ್ರಹಿಸಲಾಗಿದೆ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಕೊಡಗಿನ ಬೆಟ್ಟಗಳು ಪ್ರಕೃತಿಯ ಮಡಿಲು, ಮಳೆ ಬಂದರೆ ಇಡೀ ರಾಜ್ಯಕ್ಕೆ ಜೀವ ನೀಡತಕ್ಕಂಥ ಕಾಡುಗಳು, ಆದರೆ ಇದೇ ಬೆಟ್ಟಗಳನ್ನ ಜೆಸಿಬಿಗಳಿಂದ ಕೊರೆದು ಸಮತಟ್ಟು ಮಾಡಲಾಗ್ತಿದ್ಯಾ? ಹಾಗಾದ್ರೆ ಭೂ ಪರಿವರ್ತನೆ ಹೆಸರಲ್ಲಿ ಪರಿಸರದ ಮೇಲೆ ದೊಡ್ಡ ಹೊಡೆತ ಬೀಳ್ತಿದ್ಯಾ? ಇದೇ ಪ್ರಶ್ನೆ ಈಗ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೆ ನಡುಗುಡಿ ಗ್ರಾಮದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಗಿನ ಜನ ಹೋರಾಟ ಮಾಡ್ತಾ ಇದ್ದಾರೆ. ಹೌದು, ಸ್ಥಳೀಯರ ಆರೋಪದ ಪ್ರಕಾರ ಕೆ ನಡುಗುಡಿ ಗ್ರಾಮದಲ್ಲಿ ಜೆಸಿಬಿ ಸೇರಿದಂತೆ ಭಾರಿ ಯಂತ್ರಗಳನ್ನ ಬಳಸಿಕೊಂಡು ಬೆಟ್ಟದ ಭಾಗವನ್ನ ಸಮತಟ್ಟು ಮಾಡತಕ್ಕಂಥ ಕಾಮಗಾರಿ ನಡೀತಾ ಇದೆ. ಅಗತ್ಯ ಅನುಮತಿಗಳನ್ನ ಪಡ್ಕೊಳ್ಳದೆ ಈ ಕೆಲಸ ನಡೀತಾ ಇದೆ ಅಂತ ಗ್ರಾಮಸ್ಥರು ಈಗ ಆರೋಪ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಏನು ಇದು ಒಂದು ಇಲ್ಲಿಗಲ್ ಲೇಔಟ್ ಆಗಿದೆ ಅಂತ ನೀವು ನೋಡಿದ್ದೀರಾ? ಇದರಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ, ಇದೆಲ್ಲ ಭ್ರಷ್ಟಾಚಾರ, ರ್ಯಾಂಪೆಂಟ್ ಕರಪ್ಷನ್. ಇದು ನಾ ಹೇಳಲಿಕ್ಕೆ ಏನು ಹೆದರೋದಿಲ್ಲ. ಮತ್ತೆ ಯಾರು ಕರಪ್ಟ್ ಆಗಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಸಿಗಬೇಕು, ಯಾರನ್ನೂ ಬಿಡೋಂಗಿಲ್ಲ, ಎನ್ಕ್ವೈರಿ ಆಗಬೇಕು. ಇವಾಗ ಇದು ಒಂದು ಸ್ಟೆಪ್ ನಮ್ದು ಕೊಡಗು ರಕ್ಷಣೆ ಮಾಡಿ. ಇಲ್ಲಿ ನೀವು ನೋಡ್ದಂಗೆ 1212 ಸೈಟ್ಸ್ ಬಂದಿದೆ. ಅದು ಈಗ ಮಾರಾಟ ಮಾಡಲಿಕ್ಕೆ ಆನ್ಲೈನ್ ಇದು ಹೋಗಿದೆ. ಆದರೆ ನಾವು ಇದನ್ನ ನಿಲ್ಲಿಸ್ತೀವಿ. ಮತ್ತು ನಾವು ಚೀಫ್ ಸೆಕ್ರೆಟರಿಗೆ ಬರೆದಿದ್ದೀವಿ, ಈ ಪ್ರಾಜೆಕ್ಟ್ ಇಲ್ಲಿಗಲ್ ಪ್ರಾಜೆಕ್ಟ್, ಇಟ್ ಇಸ್ ಅಗೇನ್ಸ್ಟ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 64. ಈ ಪ್ರಾಜೆಕ್ಟ್ ಒಡನೆ ನಿಲ್ಲಬೇಕು. ಏಕರ್ಸ್ ಹೇಗೆ ಮಾಡಿಬಿಟ್ಟಿದ್ದಾರೆ ಈ ಬೆಟ್ಟ ಪ್ರದೇಶಕ್ಕೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಪ್ರಸನ್ನ ಭಟ್ ಅವರು, ಕೊಡಗು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಇವರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ಕೊಡಗಿನ ಒಂದು ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಬಂದು ಅದನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಬೆಟ್ಟ ಕೊರಿತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾತಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ? ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕೊಡಗಿನಲ್ಲಿ ಹೊರಗಡೆಯಿಂದ ಬಂದಂತವ್ರು, ಹೊರ ರಾಜ್ಯಗಳಿಂದ ಬಂದಂತವ್ರು ಒಂದು ದುಡ್ಡು ಮಾಫಿಯಾಗೋಸ್ಕರ, ನಮ್ಮ ಲ್ಯಾಂಡ್ ಮಾಫಿಯಾಗೋಸ್ಕರ ನಮ್ಗೆ ಕೊಡಗಿಗೆ ಎಂಟ್ರಿ ಆಗ್ತಿರೋದು ನಿಜವಾಗ್ಲೂ ನಮ್ಗೆ ಬೇಸರ ತಂದಿರೋಂಥ ವಿಷಯ. ಎಕರೆಗಟ್ಲೆ ತಗೊಂಡು ಪರಿಸರವನ್ನ ಹಾಳು ಮಾಡಿ, ಲೇಔಟ್ಗಳನ್ನ ಮಾಡಿ ಬಡವರಿಗೆ ಹಂಚ್ತೀವಿ ಅಂತೇಳಿ ಅದನ್ನ ದಂಧೆ ಮಾಡ್ಕೊಂಡಿರೋದು ನಿಜವಾಗ್ಲೂ ನಮಗೆ ಕೊಡಗಿನವರಿಗೆ ಬೇಸರ ತಂದಿದೆ ಸರ್. ಆದ್ರಿಂದ ನಾವು ಕೊಡಗಿನಲ್ಲಿ ಪರಿಸರ, ನಮ್ಮ ಕೊಡಗಿನಲ್ಲಿ ಪರಿಸರ ಉಳಿಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಮತ್ತೆ ತಮಿಳ್ನಾಡಿಗೆ, ನಮ್ಮ ಮಂಡ್ಯದವ್ರಿಗೆ, ಬೆಂಗಳೂರವ್ರಿಗೆ ನೀರೇ ಬರೋದಿಲ್ಲ ಸರ್. ಈಗ ಮಳೆ ಇಲ್ಲ. ಮಳೆ ಯಾಕಿಲ್ಲ? ನಮ್ಮ ಪರಿಸರವನ್ನ ಹಾಳು ಮಾಡ್ತಿದ್ದಾರೆ ಹೊರಗಡೆಯಿಂದ ಬಂದು. ನಾವು ಕೊಡಗಿನವರು ಬೊಬ್ಬೆ ಹೊಡಿತಾ ಇದ್ದೀವಿ, ದಯವಿಟ್ಟು ಮರ ಕಡಿಬೇಡಿ ಅಂತ. ಆದ್ರೆ ಅರಣ್ಯ ಇಲಾಖೆದವರು ಸಹಿತ ಇದ್ರಲ್ಲಿ ಶಾಮೀಲ್ ಆಗ್ತಾರೆ. 1400 ಮರಗಳನ್ನ ಒಂದೊಂದ್ ಕಡೆ ಕಡಿದ್ರೆ ಇದು ಒಂದು ಉದಾಹರಣೆ. ಎಷ್ಟೋ ಕಡೆ ಕೊಡಗಿನಲ್ಲಿ ಮರ ಕಡಿದು ಲೇಔಟ್ಗಳು ಮಾಡ್ತಿದ್ದಾರೆ, ಹೋಮ್ ಸ್ಟೇಗಳು ಮಾಡ್ತಿದ್ದಾರೆ, ರಿಸಾರ್ಟ್ ಮಾಡ್ತಿದ್ದಾರೆ. ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ, ಮಾಡಿ ಡೆವಲಪ್ ಆಗ್ಬೇಕು, ಕೊಡಗು ಡೆವಲಪ್ ಆಗ್ಬೇಕು, ಜನಗಳು ಮುಂದೆ ಬರ್ಬೇಕು. ಆದರೆ ಪರಿಸರದ ಬುಡಕ್ಕೆ ಕೈ ಹಾಕ್ಬೇಡಿ. ಪರಿಸರದ ಬುಡಕ್ಕೆ ಕೈ ಹಾಕಿದ್ರೆ ನಾಳೆ ದಿವಸ ಎಲ್ಲರಿಗೂ ನೀರಿನ ಸಮಸ್ಯೆ ಆಗ್ತದೆ. ಕೊಡಗು ಅಲ್ಲ ಸರ್, ಈ ವರ್ಷನೇ ನಾವು ಅದನ್ನ ಗಮನಿಸ್ತಾ ಇದೀವಲ್ಲ. ಈ ವರ್ಷ ಆಕ್ಚುಲಿ ಮಡಿಕೇರಿಯಲ್ಲಿ ಅಂದ್ರೆ ಕೊಡಗಿನಲ್ಲಿ ಮೇ ತಿಂಗಳಲ್ಲಿ ಮಳೆ ಶುರು ಆಗಬೇಕು. ಆದ್ರೆ ಈಗ ಜೂನ್ ಆದ್ರೂ ಕೂಡ ಮಳೆ ಬರ್ತಾ ಇಲ್ಲ. ಮೊನ್ನೆ 3 ದಿನ ಮಳೆನೇ ಇಲ್ಲ. ಮತ್ತೆ ಒಂದು ಚಿಕ್ಕದಾದಂತ ಒಂದು ಮಳೆ ಬಂತು. ಅಂದ್ರೆ ಏನ್ ಕಾರಣ ಇದಕ್ಕೆ? ನೋಡಿ, ಇದೇ ಕಾರಣ ಅಂದ್ರೆ ಮರಗಳನ್ನ ಕಡಿತಿರೋದೇ ಮೇನ್ ಕಾರಣ. ಮತ್ತೆ ಇನ್ನೊಂದು, ಜಿಲ್ಲಾಡಳಿತ ಏನ್ ಮಾಡ್ಬೇಕು ಅಂದ್ರೆ ಸರ್, ಮಳೆಗಾಲದಲ್ಲಿ ಅಟ್ಲೀಸ್ಟ್ ಜೆಸಿಬಿ ಕೆಲಸವನ್ನ ಮಾಡೋದನ್ನ ನಿಲ್ಲಿಸಬೇಕು.
ಮಾತೆತ್ತಿದ್ರೆ JCB ಕೆಲಸಗಳು ಕೊಡ್ತಾರೆ, ಕನ್ವರ್ಷನ್ ದಂಧೆ, ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಬೇಕು 5 ಸೆಂಟು 10 ಸೆಂಟು ಸಾರ್ವಜನಿಕರು ಮನೆ ಕಟ್ಟಕ್ಕೆ ಕನ್ವರ್ಷನ್ ಬೇಕು, ಶ್ಲಾಘನೀಯ ಮಾಡ್ಲಿ. ಆದ್ರೆ ಇವ್ರು ಮಾಡ್ತಿರೋ ಕೆಲಸ ದೊಡ್ಡ ಮಟ್ಟದಲ್ಲಿ ದಂಧೆ ಮಾಡ್ತಾ ಇದ್ದಾರೆ, ಅದು ತಪ್ಪು. ಆದ್ರೆ ಇಲ್ಲಿ ನಾನು ಅಧಿಕಾರಿಗಳಿಗೆ ದೂರ್ತಾ ಇಲ್ಲ, ಪರಿಸರವಾದಿಗಳಿಗೂ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಎಲ್ಲಿದೆ ಅನ್ನೋ ತಕ್ಷಣ ಮಾಧ್ಯಮದವ್ರನ್ನ ಕರೆಸಿ ತೋರಿಸಿ ಇದನ್ನ ಕಡಿವಾಣ ಹಾಕ್ಲಿಕ್ಕೆ ಮಾಧ್ಯಮದವ್ರ ಕೈಲಿ ಮಾತ್ರ ಸಾಧ್ಯ ಅಂತ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಅಥವಾ ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಸರ್? ಸರ್, ಅಧಿಕಾರಿಗಳು ಕನ್ವರ್ಷನ್ ಎಕರೆಗಟ್ಟಲೆ ಕೊಡೋದನ್ನ ಫಸ್ಟ್ ನಿಲ್ಲಿಸಬೇಕು. ಅರಣ್ಯ ಇಲಾಖೆಯವರು ಮರಕ್ಕೆ ಕೊಡ್ಲಿ ಹಾಕೋದನ್ನ ನಿಲ್ಲಿಸಬೇಕು. ಅರಣ್ಯ ಇಲಾಖೆಯವರು ಇದ್ದಾರೆ, ಆದ್ರೆ ಒಂದು ಮರ ಕಡಿದ್ರೆ ಪಾಪದವರು ಅವ್ರ ಮನೆಗೆ ಬಂದು 10,000 20,000 ದಂಡ ಹಾಕೋರು. 1400 ಮರವನ್ನ ಕಡಿಬೇಕಾದ್ರೆ ಇವ್ರು ಎಲ್ಲಿ ಹೋಗಿದ್ರು? ಈ ರೀತಿ ಇಡೀ ಕೊಡಗಿನಲ್ಲಿ ಆಗ್ತಾ ಇರೋದನ್ನ ತಕ್ಷಣ ಅರಣ್ಯ ಇಲಾಖೆ, ಜಿಲ್ಲಾಡಳಿತ ಅದನ್ನ ಗಣನೀಯಕ್ಕೆ ತಗೋಬೇಕು, ತಕ್ಷಣ ಇದನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಇವತ್ತು ಈ ಸತಿ ನೋಡಿ ಬಿಸಿಲು, ನಮ್ಗೀಗ ನಾನು ನಿಂತಿದ್ದೀನಿ ಟೌನ್ ಅಲ್ಲಿ ನಿಂತಿದ್ದೀನಿ, ನಾವೀಗ ಬಿಸಿಲು ಕಾಣ್ತಾ ಇದ್ದೀನಿ ಸರ್. ಹೌದು, 28 ಡಿಗ್ರೀಸ್ ಮಧ್ಯಾಹ್ನದ ಬಿಸಿಲು ಬರ್ತಾ ಇದೆ ಸರ್. ಈ ನಮ್ಗೆ ಈ ಸೀಸನ್ ಅಲ್ಲಿ ಬಿಸಿಲೇ ಕಾಣ್ತಿರ್ಲಿಲ್ಲ. ನಾವು ಸೂರ್ಯ ನೋಡ್ಬೇಕಾದ್ರೆ 3 ತಿಂಗಳು ಬೇಕಿತ್ತು, ಹಾಗೆ ಒಂದು 2 years ಬ್ಯಾಕ್. ಈಗ ಬಿಸಿಲು ಕಾಣ್ತಾ ಇದೀವಿ ಅಂತ ಹೇಳಿದ್ರೆ ವಿಪರ್ಯಾಸ. ದಯವಿಟ್ಟು ಜಿಲ್ಲಾ ಆಡಳಿತ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಪ್ರತಿಯೊಬ್ಬರು ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ನಾವು ಕೊಡಗು ಅಭಿವೃದ್ಧಿ ಸಮಿತಿಯವರು ಪರಿಸರವನ್ನ ಹಾಳು ಮಾಡ್ಲಿಕ್ಕೆ ಬಿಡಲ್ಲ. ಮತ್ತೆ ಅದು ಕನ್ವರ್ಷನ್ ಎಕರೆಗಟ್ಟಲೆ ಕನ್ವರ್ಷನ್ ಮಾಡ್ಲಿಕ್ಕೆ ನಾವು ಕೊಡಗು ಅಭಿವೃದ್ಧಿ ಸಮಿತಿಯವರು ಖಂಡಿಸಿ ಸಂಘ ಸಂಸ್ಥೆಗಳೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಇದನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಗುರಿ. ಓಕೆ, ಥ್ಯಾಂಕ್ ಯು ಸರ್.